ಇವತ್ತು PDA ರಚನೆ ಮಾಡಿರುವ ನಾಡಪ್ರಭು ಕೆಂಪೇಗೌಡ ಬಡಾವಣೆ ಏನಿದೆ ಅದರ ನಿವಾಸಿಗಳ ಹಿತರಕ್ಷಣಾ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ. ಅದೆಲ್ಲ ನಿವೇಶನ ಹಂಚಿಕೆದಾರರು. ಆ ಒಂದು ಸಂಘ ಇವತ್ತು ಅಧ್ಯಕ್ಷರನ್ನು ಭೇಟಿ ಮಾಡಿದ್ದು ನನ್ನ ಸಂದರ್ಭದಲ್ಲಿ ಇದೆ. ಅವರು ಪ್ರಮುಖವಾಗಿ 4-5 ಬೇಡಿಕೆಗಳನ್ನ ಇವತ್ತು ಅಧ್ಯಕ್ಷರ ಮುಂದೆ ಇಟ್ಟಿದ್ದಾರೆ. ಮೊದಲನೇದು ಬೇಡಿಕೆ, ನಾವು ಏನು 12.5% ಇನಿಷಿಯಲ್ ಡಿಪಾಸಿಟ್ ಕಟ್ಟಿದ್ದು ಈಗ ಪೂರ್ತಿ ಇವತ್ತು ಪೇಮೆಂಟ್ ಕೊಡಬೇಕಾಗಿದೆ. 60 ದಿವಸದ ಹೊರಗಡೆ ಕೊಡಬೇಕಾಗಿದೆ. ಈಗಾಗಲೇ ನೋಟಿಸ್ಗಳು ಬಂದು 20-25 ದಿವಸ ಆಗೋದು. ಇನ್ನು ಉಳಿದ ದಿನಗಳಲ್ಲಿ ಏನು ಸೈಟ್ಗಳ ಬೆಲೆ 25 ಲಕ್ಷ 45 ಲಕ್ಷ ಎಲ್ಲ ಇರುವಾಗ BDAದು ವಿಪರೀತ ಬೆಲೆ ಮಾಡಿದ್ದಾರೆ. ಸೊ ಅಷ್ಟು ಬೆಲೆನ ನಾವು ಒಟ್ಟಿಗೆ ಇವತ್ತು ಕಟ್ಟಕ್ಕಾಗೋದಿಲ್ಲ. ಈ ಒಂದು ಅವಧಿನ 60 ದಿವಸದಿಂದ ನೀವು ಜಾಸ್ತಿ ಮಾಡಿಕೊಡ್ಬೇಕು, ಮತ್ತೆ ಹಂತವಾಗಿ ಕಟ್ಟೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಒಂದು ಮನವಿನ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬದವರು ಇವರೆಲ್ಲರೂ ಕೂಡ ಮೊದಲನೇ ಮನವಿ ಅದನ್ನು ಮಾಡಿದ್ದಾರೆ. ಇನ್ನು ಎರಡನೇ ಮನವಿ, ಕೂಡಲೇ ಆ ನಿವೇಶನಕ್ಕೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು. ಯಾಕಂದರೆ ನಾವು ಬ್ಯಾಂಕಲ್ಲಿ ಲೋನ್ ತಗೋತೀವಿ, ಲೋನ್ ತಗೊಂಡ ತಕ್ಷಣ ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಮೂಲಭೂತ ಸೌಲಭ್ಯ, ನೀರು, ಒಳಚರಂಡಿ, ರಸ್ತೆ, ಎಲೆಕ್ಟ್ರಿಸಿಟಿ ಇದಿಲ್ಲದೆ ಇದ್ದರೆ ನಮ್ಮ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ ಅನ್ನೋದೊಂದು ಡಿಮಾಂಡ್ ಇಟ್ಟಿದ್ದಾರೆ. ಬೇಗ ಅಮ್ಯುನಿಟೀಸ್ ಕೊಡಬೇಕು ಅಂತ. ಇನ್ನು ಮೂರನೇದು, ನಾವು ಮಾರ್ಕೆಟ್ ವ್ಯಾಲ್ಯೂ ಬೇರೆ ಖಾಸಗಿ ನಿವೇಶನಕ್ಕಿಂತ ಹೆಚ್ಚು ಬೆಲೆ ಕೊಟ್ಟು ನಿವೇಶನ ತಗೊಳ್ಳೋದ್ರಿಂದ ನೀವು ಲೀಸ್ ಕಮ್ ಸೇಲ್ ಡೀಡ್ ಅನ್ನೋದನ್ನ ಪಕ್ಕ ಇಟ್ಟು ನಮಗೆ ನೇರವಾಗಿ ಸೇಲ್ ಡೀಡ್ ಕೊಡಬೇಕು. ಇದು ನ್ಯಾಯಯುತ ಅಂತ ಅವರು ಕೇಳ್ಕೊಂಡಿದ್ದಾರೆ. ಇನ್ನು ನಾಲ್ಕನೇದು, ಅಲ್ಲಿ ಸೀಗೆಹಳ್ಳಿನಲ್ಲಿ ಏನು BBMPದು ಕಸ ಒಂದು ವಿಲೇವಾರಿ ಕಸ ನಿರ್ವಹಣೆ ಒಂದು ಘಟಕ ಇದೆ. ಆ ಘಟಕದಿಂದ ಸಿಕ್ಕಾಪಟ್ಟೆ ದುರ್ವಾಸನೆ ಬರ್ತದೆ. ಆ ದುರ್ವಾಸದಿಂದ ಮುಕ್ತ ಮಾಡಿ, ದಯವಿಟ್ಟು ನಿವೇಶನ ಜೊತೆ ದುರ್ವಾಸನೆಯನ್ನು ಫ್ರೀಯಾಗಿ ಕೊಡಬೇಡಿ ಅಂತ ಅವ್ರದ್ದು ಇನ್ನೊಂದು ಮನವಿ. ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ನಮ್ಮ ಅನೇಕ ಸೈಟ್ಗಳು ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ಕೇಸ್ಗಳಿದೆ, ಆ ಕೇಸ್ಗಳನ್ನ ಮುಕ್ತ ಮಾಡಿ ನಮಗೆ ಸೈಟ್ಗಳನ್ನ ಕೊಡಿ. ಇನ್ನೊಂದು ಬೇಡಿಕೆ, ವಿಪರೀತ ನೀವು ರೇಟ್ ಮಾಡಿದ್ದಾರೆ, ಆ ರೇಟನ್ನು ನೀವು ರಿಡ್ಯೂಸ್ ಮಾಡಬೇಕು ಅಂತಲೂ ಕೇಳಿದ್ದಾರೆ. ಈಗ ಇದ್ರ ಬಗ್ಗೆ ಚರ್ಚೆ ಆದ ತಕ್ಷಣ ಅಧ್ಯಕ್ಷರಿಗೆ ಅರ್ಥ ಆಗಿದೆ, ಇವತ್ತು ಇರುವ ಆರ್ಥಿಕ ವಾತಾವರಣದಲ್ಲಿ ಒಟ್ಟಿಗೆ ಇಷ್ಟು ದೊಡ್ಡ ಮೊತ್ತನ ಈ ಮಧ್ಯಮ ಕುಟುಂಬದವರು ಕಟ್ಟೋದು ಕಷ್ಟ ಅಂತ ಅವ್ರಿಗೆ ಅನಿಸಿದೆ. ನಾನು ಇದನ್ನು ಬೋರ್ಡ್ನಲ್ಲಿ ಚರ್ಚೆ ಮಾಡಿ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕೋ ಈ ಅವಧಿ ವಿಸ್ತರಿಸೋದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಎರಡನೇದು, ಅಮ್ಯುನಿಟೀಸ್ ಮೂಲಭೂತ ಸೌಲಭ್ಯಗಳು ಕೊಡೋದ್ರ ಬಗ್ಗೆ ನಾವು ಇದು ತೀರ್ಮಾನ ಮಾಡಿದ್ದೀವಿ. BWSSB ತುಂಬ ನಿಧಾನ ಆಗ್ತಾ ಇತ್ತು. ನಾವೇ ಕಾರ್ಯ ಮಾಡಲಿಕ್ಕೆ, ನೀರಿಂದು ಒಳಚರಂಡಿದು ಮಾಡಲಿಕ್ಕೆ ನಾವೇ ಕ್ರಮ ತಗೊಂಡು ಬೇಗ ನಾವು ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಲಿಟಿಗೇಷನ್ ಯಾವ್ಯಾವುದು ಕೇಸ್ಗಳಿದೆ ಅದನ್ನು ಲಿಸ್ಟ್ ಕೊಡಿ, ನಾವು ಅದನ್ನು ಪರಿಹರಿಸ್ತೀವಿ ಅಥವಾ ಅವ್ರಿಗೆ ಬೇರೆ ಪರ್ಯಾಯ ನಿರ್ದೇಶನಗಳನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಆ ವಾಸನೆದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ ಅಂತ ಒಂದಷ್ಟು ಹೇಳಿದ್ದಾರೆ. ನಾನು ಈ ಕುರಿತು ಮತ್ತೆ ಸೋಮವಾರ ಅಧ್ಯಕ್ಷರಿಗೆ ಬಹಳ ದೀರ್ಘವಾದ ಬಹಳ ಖಚಿತವಾದ ಇವತ್ತಿನ ಸಭೆಯ ಹಿನ್ನೆಲೆಯಲ್ಲಿ ಪತ್ರವನ್ನು ಬರೀತೀನಿ. ಇವರೆಲ್ಲರೂ ಕೂಡ ಕೇಳಿರೋದು ಅತ್ಯಂತ ನ್ಯಾಯಯುತ. ಪಾಪ 10-20 ವರ್ಷಗಳಿಂದ ಜಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ನಮಗೊಂದು ಬೆಂಗಳೂರಲ್ಲಿ ನಿವೇಶನದಲ್ಲಿ ಇವತ್ತು ಸಿಕ್ಬಿಟ್ಟಿದೆ. ಅದು ಸಿಕ್ಕಿದಾಗ ಸೈಟ್ ಸಿಕ್ಕಕ್ಕೆ ಕಾಯ್ತಾ ಇದ್ರು, ಅದಕ್ಕಿಂತ ಹೆಚ್ಚು ಇವತ್ತು ಸಮಸ್ಯೆಗಳು ಇವರಿಗೆ ಎದುರಾಗಿದೆ. ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾನು ಇವರ ಪರವಾಗಿ ನಾನು ಹೆಜ್ಜೆ ಇಡ್ತೀನಿ ಈ ಸಂದರ್ಭ ಹೇಳ್ತೀನಿ. ಅರ್ಕಾವತಿದು ಈಗಾಗಲೇ ಅವರು ಹೇಳಿದ್ದಾರೆ. ಒಂದು ಯಾರ್ಯಾರಿಗೆ ಅರ್ಕಾವತಿನಲ್ಲಿ ನಿವೇಶನ ಸಿಕ್ಕಿ ಈ ರೀಡು ಹೆಸರಿನಲ್ಲಿ ನಿವೇಶನ ರದ್ದಾಗಿದೆ, ಯಾರು ಪೂರ್ಣ ಹಣ ಪಾವತಿ ಮಾಡಿ ಅವರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಸಿಕ್ಕಿದ್ರೂ ಕೂಡ ಇವತ್ತು ನಿವೇಶನ ಲಭ್ಯ ಇಲ್ಲ, ಅವ್ರಿಗೆಲ್ಲ ನಾವು ಕೆಂಪೇಗೌಡ ಬಡಾವಣೆಯಲ್ಲಿ ನಿವೇಶನ ಕೊಡೋಕ್ಕೆ ಸಿದ್ಧ ಅಂತ ಒಂದು ಮಾತನಾಡಿದ್ದಾರೆ. ನಾನು ಆ ಒಂದು ಹಂಚಿಕೆದಾರರಿಗೆ